ಕಲ್ಪತರು ನಾಡಿನಲ್ಲಿ ಜೀವಜಲಕ್ಕೆ ಶುರುವಾಯಿತು ಹಾಹಾಕಾರ. ಬೇಸಿಗೆ ಆರಂಭಕ್ಕೆ ಮುನ್ನವೇ ಕುಡಿಯುವ ನೀರಿಗೆ ತತ್ವಾರ. ಈ ಏರಿಯಾ ಜನರ ಪಾಲಿಗೆ ಟ್ಯಾಂಕರ್ ನೀರೇ ಆಧಾರ. ಎಸ್ ವೀಕ್ಷಕರೇ, ಇನ್ನೂ ಕೂಡ ಬೇಸಿಗೆ ಕಾಲವೇ ಆರಂಭವಾಗಿಲ್ಲ. ಫೆಬ್ರವರಿ ತಿಂಗಳು ಅರ್ಧ ಕೂಡ ಕಳೆದಿಲ್ಲ. ಅದಾಗಲೇ ಕಲ್ಪತರು ನಾಡು ತುಮಕೂರಿನಲ್ಲಿ ಜೀವಜಲಕ್ಕಾಗಿ ಹಾಹಾಕಾರ ಶುರುವಾಗಿ ಬಿಟ್ಟಿದೆ. ತುಮಕೂರಿನ ಅದೊಂದು ಏರಿಯಾದಲ್ಲಿ ಕುಡಿಯುವ ನೀರಿಗೂ ತತ್ವಾರ ಎದುರಾಗಿ ಬಿಟ್ಟಿದೆ. ಏನಪ್ಪಾ ಇದು? ತುಮಕೂರಿಗೆ ಕುಡಿಯುವ ನೀರು ಪೂರೈಸುವ ಬುಗುಡನಹಳ್ಳಿ ಕೆರೆ ಭರ್ತಿಯಾಗಿದೆ. ಹೀಗಾಗಿ ಸದ್ಯಕ್ಕಂತೂ ನಗರವಾಸಿಗಳಿಗೆ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಇಲ್ವಲ್ಲ ಅಂತ ನೀವು ಅಂದುಕೊಳ್ಳುತ್ತಿರಬಹುದು. ಆದರೆ ತುಮಕೂರಿನ ರಾಜೀವ್ ಗಾಂಧಿ ನಗರದ ಜನರು ಕುಡಿಯುವ ನೀರಿಗಾಗಿ ಪ್ರತಿನಿತ್ಯ ಪರದಾಡುವಂತಾಗಿದೆ. ರಾಜೀವ್ ಗಾಂಧಿ ನಗರದ ಬಿ ಬ್ಲಾಕ್ನ 6ನೇ ಕ್ರಾಸ್ನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕಳೆದ 10 ದಿನಗಳಿಂದ ಈ ಏರಿಯಾಗೆ ನೀರನ್ನೇ ಬಿಡ್ತಿಲ್ವಂತೆ. ಕೇಳಿದ್ರೆ ಮೋಟಾರ್ ಸರಿ ಇಲ್ಲ, ಟ್ಯಾಂಕ್ ತೊಂದರೆಯಾಗಿದೆ ಅಂತ ನೆಪ ಹೇಳ್ತಿದ್ದಾರಂತೆ. ಇದರಿಂದ ಆಕ್ರೋಶಗೊಂಡ ಮಹಿಳೆಯರು ರಸ್ತೆಯಲ್ಲಿ ಖಾಲಿ ಬಿಂದಿಗೆಗಳು, ಬಕೆಟ್ಗಳನ್ನ ಇಟ್ಟು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಹಿಡಿಶಾಪವನ್ನ ಹಾಕಿದ್ದಾರೆ. ರಾಜೀವ್ ಗಾಂಧಿ ನಗರ ಬಿ ಬ್ಲಾಕು 6 ಕ್ರಾಸು, ಇಲ್ಲಿ ತುಂಬ ನೀರಿಗೆ ತೊಂದರೆ ಐತೆ. ವಾರಕ್ಕೆ 1 ಸತಿ 2 ಸತಿ ಬಿಡ್ತಾರೆ. ಅದು ಸರಿಯಾಗಿ ಬರಲ್ಲ. ಅದು ಮೋಟ್ರ್ ಹಾಕಿ ಎಳಿಬೇಕು ನಲ್ಲಿಯಿಂದ. ಅದು ಮೋಟ್ರ್ ಹಾಕಲಿಲ್ಲ ಆದರೆ ನೀರೇ ಬರೋದಿಲ್ಲ. ಮತ್ತು ಕೇಳಿದರೆ ಅಲ್ಲಿ ಬ್ಲಾಕ್ ಆಗುತ್ತೆ, ಇಲ್ಲಿ ಬ್ಲಾಕ್ ಆಗುತ್ತೆ ಅಂತಾರೆ. ಮತ್ತು ನೀರಿಗೆ ರಿಕ್ಷಾ ತೊಗೊಳ್ಳಲ್ಲ. ದುಡ್ಡು ಕಾಸಿಗೆ ಮಾತ್ರ ಓಡ್ ಬರ್ತಾ ಇರ್ತಾರೆ. ಒಂದು ನಲ್ಲಿ ತೋಡೋಕ್ಕೂ ಕೊಡಲ್ಲ. ಒಂದು ನಲ್ಲಿ ತೋಡು ರಿಪೇರಿ ಮಾಡಿದ್ರು ಕೊಡಲ್ಲ. ಈ ರೋಡಾಗಂತ ನೀರಿಗೆ ಎಲ್ಲಿ ಇಡೀ ರಾಜೀವ್ ಗಾಂಧಿ ನಗರ, ತುಮಕೂರು ಎಲ್ಲ ಇದ್ರೂ ಈ ರೋಡ್ನಾಗೆ ಮಾತ್ರ ಭಾಳ ಕಷ್ಟ ಐತೆ. ನೀರಿನ ನೀವು ನಲ್ಲಿ ಹಾಕಬೇಕಾದ್ರೂ ಕಷ್ಟ ಐತೆ. ಈಗ ಸುಮಾರು ಒಂದು 10 ದಿವಸ ಆಯಿತು ಸರ್. 10 ದಿವಸದಿಂದ ನೀರು ಬಿಟ್ಟಿಲ್ಲ. ವಾಟರ್ ಮ್ಯಾನ್ ಕೇಳಿದರೆ ಟ್ಯಾಂಕ್ ರಿಪೇರಿ ಮಾಡ್ತಾಯಿದ್ದೀನಿ ಅಂತ ಅವ್ರೆ. ಈಗ ಮನೆಗೆ ನೀರು ಅದಕ್ಕೆ ನೀರು ಕಂಪಲ್ಸರಿ ಇಲ್ಲವೇ ಇಲ್ಲ. ಯಾವುದೋ ಪೈಪ್ ಇದಾಗೈತೆ, ಟ್ಯಾಂಕ್ ರಿಪೇರಿ ಮಾಡ್ತಾಯಿದ್ದೀವಿ, ಟ್ಯಾಂಕ್ ಮಾಡ್ತೈತೆ ಅಂತಾನೆ ಇದು ಮಾಡ್ತಾವ್ರೆ. ನೀರು ಬರ್ತಾ ಇಲ್ಲ, ನೀರಿಗೆ ತೊಂದರೆ ಆಗಿಬಿಟ್ಟೈತೆ. ಮುಂಚೆ ಒಂದು ವಾರಕ್ಕೆ 1-2 ಸತಿ ಬಿಡ್ತಿದ್ರು, ಈಗ ಬಿಡ್ತಾ ಇಲ್ಲ. ಏನೋ ಟ್ಯಾಂಕ್ಗೆ ನೀರು ಹತ್ತಾ ಇಲ್ಲ ಅಂತ ಹೇಳ್ತಾವ್ರೆ. ಈಗ ನೀರು ಬೇಕೇ ಬೇಕು. ಬೆಳಿಗ್ಗೆ ಆದರೆ ರಾತ್ರಿ ಆದರೆ ನೀರು ಬೇಕೇ ಬೇಕು. ನೀರಿಗೆ ಸ್ಯಾನೆ ತೊಂದರೆ ಆಗ್ತಾಯಿದೆ. ನೀರು ಬೇಕು ನಮಗೆ. ಅಧಿಕಾರಿಗಳು ಈ ಕಡೆ ಮುಖವನ್ನೇ ಹಾಕ್ತಾ ಇಲ್ಲ. ಇನ್ನು ಶಾಸಕರು, ಕಾರ್ಪೊರೇಟರ್ಗಳು ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಮನೆಯ ಮುಂದೆ ಬರ್ತಾರೆ, ಕೈ ಮುಗಿದು ಓಟ್ ಹಾಕಿ ಅಂತ ಬೇಡಿಕೊಳ್ತಾರೆ. ಆದ್ರೆ ನಮಗೆ ತೊಂದರೆ ಆದಾಗ ಯಾರೂ ಕೂಡ ಬರಲ್ಲ. ಕಳೆದ 10 ದಿನಗಳಿಂದ ಕುಡಿಯುವ ನೀರನ್ನ ಬಿಡ್ತಾ ಇಲ್ಲ. ಇದರ ಬಗ್ಗೆ ಕೇಳಿದ್ರೆ ಇಂಜಿನಿಯರ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಅವರಿನ್ನೂ ಆಕ್ಷನ್ ತೆಗೆದುಕೊಂಡಿಲ್ಲ ಅಂತ ವಾಟರ್ ಮ್ಯಾನ್ ಹೇಳುತ್ತಿದ್ದಾರೆ. ಇಂಜಿನಿಯರ್ಗೆ ಕಾಲ್ ಮಾಡಿದ್ರೆ ಕಾಲ್ ತೆಗಿತಿಲ್ಲ ಅಂತ ಸ್ಥಳೀಯರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮನೆಗೆ ಮಕ್ಕಳು ಒಂದು 5 ಜನ ಇರ್ತಾರೆ. ಅವ್ರಿಗೆ ನೀರು ಎಲ್ಲಿಂದ ತಗೊಂಬರ್ಬೇಕು ಹೇಳಿ? ಇಂಜಿನಿಯರ್ ನಂಬರ್ ಕೊಟ್ಟವ್ರೆ, ಇಂಜಿನಿಯರ್ ಫೋನ್ ಎತ್ತಾ ಇಲ್ಲ. ಯಾರಿಗೆ ಹೇಳೋಣ ಹೇಳ್ರಿ? ನೀರು ಇಲ್ದಿದ್ದು 2-3 ಬೋರ್ ಐತೆ, ಅದ್ರಲ್ಲೂ ವ್ಯವಸ್ಥೆ ಮಾಡೋದ್ ಬೇಡವಾ? ಏನು ಬರ್ತಾ ಇಲ್ಲ. ಈಗ ಹೆಂಗೆ ನಾವು ಹಬ್ಬ ಬಂತು, ಏನ್ ಮಾಡ್ಬೇಕು ಹೇಳಿ ನೀವೇನೆ? ಕೌನ್ಸಿಲರು ಇನ್ನವರೆಗೂ ನೀರು ಬಿಟ್ಟಿಲ್ವಲ್ಲ ಏನಂತ ಈ ಕಡೆ ಬಂದು ಏನು ನೋಡೇ ಇಲ್ಲ. ನಾವೇನು ಮಾಡಬೇಕು? ಕೌನ್ಸಿಲರ್ ಇರಲಿ, ಎಲೆಕ್ಷನ್ ಇರಲಿ, ಯಾರಾದರೂ ಇರಲಿ, ನಮಗೆ ನೀರು ಬೇಡವಾ? ಯಾರು ಇರ್ಲಿ ಕಣ್ರಿ, ದೊಡ್ಡವ್ರು ಯಾರಾದ್ರೂ ಬಂದು ವ್ಯವಸ್ಥೆ ಮಾಡೋರ? ಒಂದ್ ತೊಟ್ಟು ನೀರಿಂದು ಓಟು ಕೇಳಕ್ಕೆ ಕೈ ಮುಗಿಸ್ಕೊಂಡ್ ಬರ್ತಾರೆ ಇಲ್ಲಿ, ಅಷ್ಟೇ, ಇನ್ನೇನು ಕೇಳಲ್ಲ. ಇನ್ನು ಕಳೆದ 10 ದಿನಗಳಿಂದ ಕುಡಿಯುವ ನೀರನ್ನ ಬಿಡದೇ ಇರೋ ಕಾರಣ ಟ್ಯಾಂಕರ್ ಕರೆಸಿ ನೀರು ಕೊಂಡುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಒಂದು ಟ್ಯಾಂಕರ್ಗೆ 500ರಿಂದ 600 ರೂಪಾಯಿ ಹಣವನ್ನ ಕೇಳುತ್ತಿದ್ದಾರೆ. ಹಣ ಇದ್ದವರು ಟ್ಯಾಂಕರ್ ನೀರು ಹಾಕಿಸಿಕೊಳ್ತಾರೆ. ಆದ್ರೆ ನಾವು ಬಡವರು ಏನ್ ಮಾಡೋದು ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕೊರೋನಾ ಟೈಮಿಂದನೂ ಬೋರ್ ಕೆಟ್ಟೋಗಿದೆ, ಅವಾಗಿಂದ ನೀರು ಬರ್ತಾ ಇಲ್ಲ.
ಅವಾಗಿಂದನೂ ಹೇಮಾವತಿ ಬಿಡ್ತಾರೆ, ವಾರಕ್ಕೆ ಒಂದಿನ ಇಲ್ಲ 2 ದಿನ ಬಿಡ್ತಾರೆ. ನೀರು ಸಾಕಾಗಲ್ಲ. ನೀರು ಟ್ಯಾಂಕ್ 600 ರೂಪಾಯಿ ಎಷ್ಟು ಅಂತ ಹೊಡ್ಸ್ಕೊಳೋದು ಸರ್ ನೀರು. ಹೌದು, ನೀರು ಬರಲಿಲ್ಲ ಅಂದರೆ ಟ್ಯಾಂಕ್ ಹೊಡ್ಸ್ಕೊಳ್ಳೇಬೇಕು ನಾವು. ದುಡ್ಡಿರೋರು ಮಾತ್ರ ಕೊಡೋ, ಬಡವ್ರು ಇರೋರು ನೀರು ದುಡ್ಡಿಲ್ಲದವ್ರು ಏನು ಮಾಡ್ಬೇಕು ಹೇಳಿ? ನೀರಿನ ತೊಂದರೆ ಇದೆ. 600 ರೂಪಾಯಿ 500 ರೂಪಾಯಿ ಅಂತ ತಾಣ್ತಾರೆ ಸರ್. ಒಬ್ಬೊಬ್ಬರು ಒಂದೊಂದು ಥರ ರೇಟ್ ಹೇಳ್ತಾರೆ ತಾಣ್ತಾರದಲ್ಲಿ ನೀರು. ಇಲ್ಲಿ ನೀರು ಬಿಡ್ತಾ ಇಲ್ವಲ್ಲ ಸರ್, ಅದಕ್ಕೆ ಡಿಮ್ಯಾಂಡು. ಹೆಂಗೆ ಹೇಳ್ತಾರೆ ಹಂಗೆ ನಾವು ಹಾಕ್ಸ್ಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಒಟ್ಟಿನಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಬೇಸಿಗೆ ಆರಂಭಕ್ಕೂ ಮೊದಲೇ ತುಮಕೂರಿನಲ್ಲಿ ಕುಡಿಯುವ ನೀರಿಗೆ ತತ್ವಾರ ಎದುರಾಗಿದ್ದು, ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಏರಿಯಾದ ಜನರ ಸಮಸ್ಯೆಗೆ ಪರಿಹಾರವನ್ನ ನೀಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.